ಒಂದಾನೊಂದು ಊರಿನಲ್ಲಿ ಒಂದು ವಿಶಾಲವಾದ ಮೈದಾನವಿತ್ತು. ಆ ಮೈದಾನದಲ್ಲಿ ಒಂದು ದೊಡ್ಡ ಆಲದ ಮರವಿತ್ತು. ಆಲದ ಮರದ ಕೆಳಗೆ 6 ದನ ಕಾಯುವೊಳಗರು ಆಟ ಆಡಲು ಬರ್ತಿದ್ದರು. ಆಟ ಆಡುವ ನೆಪದಲ್ಲಿ ಮರಕ್ಕೆ ಕಲ್ಲನ್ನು ಒಗೆಯೋದು, ಟೊಂಗೆಯನ್ನು ಮುರಿಯೋದು, ತೊಗಟೆಯನ್ನು ಕೀಳೋದು ಮಾಡುತ್ತಿದ್ದರು. ಮರಕ್ಕೆ ದುಃಖವಾಗುತ್ತಿತ್ತು. ಅಯ್ಯೋ, ನನ್ನ ದುಃಖವನ್ನು ಕೇಳೋರು ಯಾರೂ ಇಲ್ಲವೇ ಎಂದು ಗೋಳಾಡಿ ಅಳುತ್ತಿತ್ತು. ಅದೇ ಮರದಲ್ಲಿ ನೀಲ ಮತ್ತು ಬಾಲ ಎಂಬುವ 2 ಕಾಗೆಗಳು ವಾಸವಾಗಿದ್ದವು. ಆಡುವ ಶಬ್ದವನ್ನು ಕೇಳಿ ಕಾ ಕಾ ಅಂತ ಮರದ ಬಳಿ ಬಂದವು. ಎಲೆ ಮರವೇ, ನಿನಗಾದ ಕಷ್ಟವೇನು? ನಾವು ನಿನಗೆ ಸಹಾಯ ಮಾಡಬಹುದು ಎಂದಾಗ ಕಾಗೆಗಳು ಮರವು ಸಂತೋಷದಿಂದ ತನಗಾದ ಕಷ್ಟವನ್ನು ವಿವರಿಸಿತು. ಇವು ಬರುತ್ತವೆ ಎಂದು ಕಾಗೆಗಳು ಕಾ ಕಾ ಅಂತ ಹಾರಿ ಮರದಿಂದ ಸ್ಮಶಾನದವರೆಗೆ ಹಾರಿ ಹೋಗಿ ಅಲ್ಲೇ ಬಿದ್ದಿದೆ ಮೂಳೆಗಳನ್ನು ತೆಗೆದುಕೊಂಡು ಬಂದು ಮರ ತುಂಬಾ ನೇತಾಕಿದವು. ಮರುದಿನ ದನಕಾಯಿ ಹುಡುಗರು ಆಟ ಆಡಲು ಬಂದಾಗ ಅಲ್ಲೇ ನೇತಾಕಿದ ಎಲಬುಗಳನ್ನು ನೋಡಿ ಭಯಭೀತರಾದರು. ಅಲ್ಲಿಂದ ಓಟ ಶುರು ಮಾಡಿದರು. ಒಂದು ದಿನ ಕಾಗೆಗಳು ಹೊರಗೆ ಹೋಗಬೇಕಾದ ಪರಿಸ್ಥಿತಿ ಬಂದಿತು. ಕಾಗೆಗಳು ಮರದ ಬಳಿ ಬಂದು ಕಾ ಕಾ ಅಂತ ಮರದ ಬಳಿ ಬಂದು, ಗೆಳೆಯ, ನಾನು ಮತ್ತು ಬಾಲ ಹೊರಗೆ ಹೋಗುತ್ತೇವೆ. ಗೂಡಿನಲ್ಲಿ ಮೊಟ್ಟೆಗಳಿವೆ, ಜೋಪಾನವಾಗಿ ನೋಡು. ಇಲ್ಲಿ ಹತ್ತಿರದಲ್ಲಿ ಒಂದು ವಿಷಕಾರಿ ಸರ್ಪ ವಾಸವಾಗಿದೆ. ಜೋಪಾನ ಎಂದಾಗ ಕಾಗೆಗಳು, ನಾನು ಎಲ್ಲ ನೋಡಿಕೊಳ್ಳುತ್ತೇನೆ, ನೀವು ಹೋಗಿ ಬನ್ನಿ ಎಂದ ಮರವು ಕಾಗೆಗಳು ಕಾ ಕಾ ಅಂತ ಹಾರಿ ಹೋದವು. ಕಾಗೆಗಳು ಕಾ ಕಾ ಅಂತ ಹಾರಿ ಹೋಗಿದ್ದನ್ನು ಗಮನಿಸಿದ ಸರ್ಪವು ಸರಸರಾನೆ ಅಂತ ಮರದ ಬಳಿ ಬಂದು, ಗೆಳೆಯ, ನಾನು ನಿನ್ನನ್ನು ಮಿತ್ರನಾಗಿ ಭಾವಿಸುತ್ತೇನೆ. ನನಗೆ ಆ ಮೊಟ್ಟೆಗಳನ್ನು ತಿನ್ನಲು ಬಿಡು. ನಾನು ನಿನಗೆ ಯಾರೂ ಅಪಾಯ ಮಾಡದಂತೆ ನೋಡಿಕೊಳ್ಳುತ್ತೇನೆ. ನಾನು ನಿನಗೆ ಯಾರೂ ಕಷ್ಟ ಕೊಡದಂತೆ ನೋಡಿಕೊಳ್ಳುತ್ತೇನೆ. ನನಗೆ ಆ ಮೊಟ್ಟೆಗಳನ್ನು ತಿನ್ನಲು ಬಿಡಿ ಎಂದಾಗ ಸರ್ಪವು ಸಂತೋಷದಿಂದ ಸರಿ ಎಂದು ಮರವು ಸರ್ಪಕ್ಕೆ ಮೊಟ್ಟೆಗಳನ್ನು ತಿನ್ನಲು ಬಿಟ್ಟಿತು. ಸರಸರಾನೆಂತ ಸರ್ಪವು ಹೋಗಿ ಸರಸರಾನೆಂತ ಮೊಟ್ಟೆಗಳನ್ನು ತಿಂದು ಸರಸರಾನೆಂತ ಹೋಗಿಬಿಟ್ಟಿತು. ಸಂಜೆ ಕಾಗೆಗಳು ಕಾ ಕಾ ಅಂತ ಬಂದು ನೋಡಿದಾಗ ಮೊಟ್ಟೆಗಳೇ ಇರಲಿಲ್ಲ. ನಮಗೆ ಮರವು ಮೋಸ ಮಾಡಿತು, ನಮಗೆ ಮರವು ನಂಬಿಕೆ ದ್ರೋಹ ಮಾಡಿತು. ನಾವು ಇಂಥ ಮರದಲ್ಲಿ ಇರೋದು ಬೇಡ ಎಂದು ಕಾ ಕಾ ಅಂತ ಮರ ಕೇಳಿದ್ರೆ ದೂರ ಹೊರಟು ಹೋದವು. ಇಲ್ಲಿ ಸರ್ಪ ಮತ್ತು ಮರದ ಸ್ನೇಹ ಗಟ್ಟಿಯಾಯಿತು. ಮರವು ತನ್ನ ಮರದಲ್ಲೇ ಸರ್ಪಕ್ಕೆ ಸ್ಥಳವನ್ನು ಕೊಟ್ಟಿತು. ಮರಕ್ಕೆ ಮಾತು ಕೊಟ್ಟಂತೆ ಸರ್ಪವು ಅಲ್ಲೇ ಸುಮ್ಮನೆ ಕುಳಿತಿದ್ದವರನ್ನು ಕಚ್ಚುತ್ತಿತ್ತು. ನೋವು ನಲಿವು ಹೆಚ್ಚಾದ್ದರಿಂದ ಊರಿನ ಮುಖಂಡರಿಗೆ ಹೋಗಿ ಹೇಳಿದರು, ನಾವು ಅಲ್ಲಿ ಹೋದರೆ ನಮ್ಮನ್ನು ಕಚ್ಚುತ್ತದೆ. ನಾವು ಅಲ್ಲೇ ಬೆಳೆದ ಪೊದೆಗಳು, ಅಲ್ಲೇ ಬೆಳೆದ ಹುಲ್ಲಿಗಳಿಗೆ ಬೆಂಕಿ ಹಚ್ಚೋಣ ಎಂದು ಯೋಚನೆ ಮಾಡಿದರು. ಅಲ್ಲೇ ಬೆಳೆದ ಪೊದೆಗಳಿಗೆ ಬೆಂಕಿ ಹಚ್ಚಿದರು. ಸರ್ಪವು ಕೆಳಗೆ ಬಿದ್ದು ಸತ್ತು ಹೋಯಿತು. ಸರ್ಪವು ಸತ್ತಿದ್ದನ್ನು ಖಚಿತ ಮಾಡಿಕೊಂಡು ಊರಿನ ಜನರು ಹೊರಟು ಹೋದರು. ಮರದ ಬಗ್ಗೆ ಏನು ಯೋಚನೆ ಮಾಡಲಿಲ್ಲ. ಬೆಂಕಿ ಅಷ್ಟೇ ಇರಲಿಲ್ಲ, ಮರದ ಬಳಿ ಬಂದು ಮರವು ಸತ್ತು ಹೋಗಬೇಕಾಯಿತು. ಈ ಕಥೆಯಿಂದ ಏನು ತಿಳಿಯುತ್ತದೆ ಅಂದರೆ, ನಾವು ದುಷ್ಟರಿಂದ ದೂರ ಇರಬೇಕು. ನಮ್ಮ ಸ್ನೇಹವನ್ನು ಜಾಣತನದಿಂದ ಆಯ್ಕೆ ಮಾಡಿಕೊಳ್ಳಬೇಕು.